ನೋಡಿ ಈಗ ಕ್ವೆಶ್ಚನ್ ನಂಬರ್ 5 ಏನು ಕೊಟ್ಟಿದ್ದಾರೆ. ಸಾಯಿಲಿ ಪ್ಲಾಂಟ್ಸ್ 4 saplings in a row in her garden. The distance between two adjacent saplings is 3/4 meters. Find the distance between first and last sapling ಅಂತ ಕೊಟ್ಟಿದ್ದಾರೆ. ನೋಡಿ ಸಾಯಿಲಿ ಪ್ಲಾಂಟ್ಸ್ ಏನು ಮಾಡಿದ್ದಾರೆ, ಸ್ಯಾಪ್ಲಿಂಗ್ಸ್ನ ರೋನಲ್ಲಿ ಇಟ್ಟಿದ್ದಾರೆ. ನೋಡಿ ಗ್ಯಾಪ್ ಎಷ್ಟಿದೆ, ಇಲ್ಲೊಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ ಎಕ್ಸಾಂಪಲ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಎಷ್ಟಿದೆ, 3/4 ಮೀಟರ್. ಇಲ್ಲಿನೂ 3/4 ಮೀಟರ್, ಇಲ್ಲಿನೂ 3/4 ಮೀಟರ್. 4 ಇದಾವಲ್ವಾ, 1 2 3 4 ಸ್ಯಾಪ್ಲಿಂಗ್ಸ್. ಗ್ಯಾಪ್ ಎಷ್ಟಿದೆ, 3/4 ಮೀಟರ್ಸ್. ಎಷ್ಟು ಏನು ಕೇಳಿದರೆ ಕ್ವಶನ್ ನೋಡಿ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ಕೇಳಿದ್ದಾರೆ. ಅಂದರೆ ಇದು ಫಸ್ಟು, ಇದು ಲಾಸ್ಟು, ಇದ್ರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ನಾವೇನು ಮಾಡೋಣ, 3/4 ಪ್ಲಸ್ 3/4 ಪ್ಲಸ್ 3/4 ಅಲ್ವಾ. 3 ಆ್ಯಡ್ ಮಾಡಿದರೆ ನಮಗೆ ಡಿಸ್ಟೆನ್ಸ್ ಬಿಟ್ವೀನ್ ಫಸ್ಟ್ ಆ್ಯಂಡ್ ಲಾಸ್ಟ್ ಸಿಗುತ್ತೆ. ಸೊ ಏನು ಮಾಡ್ಬೋದು ನಾವು, ಡಿನಾಮಿನೇಟರ್ ಸೇಮ್ ಇದೆ ಅಲ್ವಾ, ಆ್ಯಡ್ ಮಾಡ್ಬೋದು. ಸೊ 4 ಹಾಕ್ಕೊಳ್ಳಿ, ಮೇಲೆ 3 ಪ್ಲಸ್ 3 ಪ್ಲಸ್ 3 3 ಪ್ಲಸ್ 3 ಪ್ಲಸ್ 3 ಏನಾಯಿತು, 9/4. ಅದನ್ನೇ ನಾವು ಇನ್ನು ಶಾರ್ಟ್ ಫಾರ್ಮ್ ಮಿಕ್ಸೆಡ್ ಫ್ರ್ಯಾಕ್ಷನಲ್ಲಿ ಇಡ್ಬೋದು. ಅಂದರೆ ಏನು ಮಾಡ್ಬೋದು, ನಾವು ಡಿವೈಡ್ ಮಾಡ್ಬೋದು. 4 2s are 8, 1 ಉಳಿತು, 1 ಇಲ್ಲಿ ಹಾಕ್ಕೊಳ್ಳಿ, /4. ಸೊ 2 1/4. ದ ಡಿಸ್ಟೆನ್ಸ್ ಬಿಟ್ವೀನ್ ಫಸ್ಟ್ ಆ್ಯಂಡ್ ಲಾಸ್ಟ್ ಸ್ಯಾಪ್ಲಿಂಗ್ ಈಸ್ 2 1/4 ಮೀಟರ್ ಅಂತ ಹೇಳ್ಬೋದು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್.